ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರಸಭೆ ಅಕ್ಷರಶಃ ಕಸದ ಸಭೆ ಎಂದರೆ ತಪ್ಪಾಗಲಾರದು. ಪ್ರತಿನಿತ್ಯ ಸ್ವಚ್ಛತೆ, ಪರಿಸರ ಉಳಿವು, ಪ್ಲಾಸ್ಟಿಕ್ ಬಳಕೆ ನಿಷೇಧ, ಶೌಚ ತ್ಯಾಜ್ಯದ ನಿಯಂತ್ರಣದ ಬಗ್ಗೆ ಉದ್ದುದ್ದ ಭಾಷಣ ಮಾಡುವ ನಗರಸಭೆ ಅಧ್ಯಕ್ಷರೇ ಹಾಗೂ ಪೌರಾಯುಕ್ತರೇ, ನೀವು ಚರ್ಚ್ ರಸ್ತೆಗೆ ಯಾವಾಗಲಾದರೂ ಬಂದಿದ್ದೀರಾ? ಹಾಗಿದ್ರೆ ಬನ್ನಿ. ನಗರದ 6ನೇ ವಾರ್ಡ್ ಚರ್ಚ್ ರಸ್ತೆಯ ಬದಿಯಲ್ಲಿ ಶೌಚ ತ್ಯಾಜ್ಯ ಹರಿದು ಹೋಗುವ ಚರಂಡಿಗೆ ಸ್ಲ್ಯಾಬ್ ಹಾಕದಿರುವುದು ಹಾಗೂ ತ್ಯಾಜ್ಯ ಹರಿದು ಹೋಗಲು ಚರಂಡಿ ವ್ಯವಸ್ಥೆ ಇಲ್ಲದಿರುವುದರಿಂದ ಚರಂಡಿ ಅಕ್ಕಪಕ್ಕದ ನಿವಾಸಿಗಳು ನರಕ ಯಾತನೆಯಿಂದ ಬದುಕುವ ಸ್ಥಿತಿ ಎದುರಾಗಿದೆ. ಶೌಚ ಮುಕ್ತ ನಗರ ಎಂದು ಚನ್ನಪಟ್ಟಣ ನಗರಸಭೆಗೆ ಪ್ರಶಸ್ತಿ ಬಂದಿದೆ ಎಂದು ಹೇಳುತ್ತಾರೆ. ಆದರೆ ತೆರೆದ ಚರಂಡಿಗಳಲ್ಲಿ ಈ ರೀತಿಯ ಶೌಚ ತ್ಯಾಜ್ಯ ಎಲ್ಲರಿಗೂ ಅಸಹ್ಯ ಹುಟ್ಟಿಸುತ್ತದೆ. ಯಾವ ಮಾನದಂಡದ ಮೇಲೆ ಶೌಚ ಮುಕ್ತ ಪ್ರಶಸ್ತಿ ನೀಡಿದ್ದಾರೆಂದು ಅಲ್ಲಿ ನಿವಾಸಿಗಳು ನಗರಸಭೆಗೆ ಪ್ರಶ್ನೆ ಮಾಡಿದ್ದಾರೆ. ಪ್ರತಿನಿತ್ಯ ರಾಚುವ ಗಬ್ಬುವಾಸನೆಯಲ್ಲೇ ಜೀವನ ಮಾಡುವ ಸ್ಥಿತಿ ಎದುರಾಗಿದೆ. ಊಟ ಮಾಡುವಾಗಂತೂ ನಮಗೆ ವಾಂತಿ ಬರುತ್ತದೆ ಎಂದು ಅಲ್ಲಿನ ನಿವಾಸಿಗಳು ಜಿಲ್ಲೆಯ ಜನರ ನಾಡಿ ಮಿಡಿತ ಸಂಗ್ರಾಮ ಟಿವಿಗೆ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಈಗಾಗಲೇ ಹಲವಾರು ಬಾರಿ ನಗರಸಭೆಗೆ ಅರ್ಜಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ನುಡಿತಾರೆ. ಪುಕ್ಸಟ್ಟೆ ಭಾಷಣ ಮಾಡುವ ಮಹನೀಯರೇ, ನಿಮಗೇನಾದರೂ ಇಲ್ಲಿನ ಜನರ ಸಮಸ್ಯೆ ಕೇಳಿ ಪರಿಹರಿಸುವ ಸೌಜನ್ಯವಿದ್ದರೆ ಇಲ್ಲಿಗೆ ಬನ್ನಿ. ಚರಂಡಿ ಬಳಿ 1 ನಿಮಿಷ ನಿಲ್ಲಿ ಸಾಕು. 1 ವರ್ಷದಿಂದ ಕ್ಲೀನೇ ಮಾಡಿಲ್ಲ. ಇಲ್ಲಿ ಗಲ್ಲಿ ಎಲ್ಲ ಈ ತರ ಪ್ರಾಬ್ಲಮ್ ಇದೆ. ಸ್ಮೆಲ್ ಬರ್ತಾ ಇದೆ, ಮನೆಗಳಲ್ಲಿ ಇರೋಕ್ಕಾಗ್ತಾ ಇಲ್ಲ. ಹೆಂಗಸರು ಮಕ್ಕಳೆಲ್ಲ ಇದ್ದಾರೆ, ಸ್ಲ್ಯಾಬ್ ಹಾಕಿಲ್ಲ, ಇಲ್ಲಿ ಫುಲ್ಲು ಸ್ಮೆಲ್ ಬರುತ್ತೆ. ಅವಾಗ ಕ್ಲೀನ್ ಮಾಡ್ತಾ ಇಲ್ಲ, ದುರ್ವಾಸನೆ ಬರ್ತಾ ಇದೆ. ಈ ಥರ ಪ್ರಾಬ್ಲಮ್ ಇದೆ ಇಲ್ಲಿ ಚನ್ನಪಟ್ಟಣ ಚರ್ಚ್ ರೋಡು, HP ಕ್ವಾರ್ಟರ್ಸ್ ರೋಡಲ್ಲಿ. ಪಾರ್ವತಮ್ಮ ಪಕ್ಕದ ಮನೆಯಲ್ಲಿ ಗಲ್ಲಿ ಇದೆ, ಅಲ್ಲಿ ಸ್ಮೆಲ್ ಜಾಸ್ತಿ ಬರ್ತಾ ಇದೆ. ಎಷ್ಟನೇ ವಾರ್ಡ್ ಸರ್ ಇದು? 6ನೇ ವಾರ್ಡ್. ಇಂಜಿನಿಯರ್ ಸುಮಾರು ಸಲ ಕಂಪ್ಲೇಂಟ್ ಮಾಡಿದ್ದಾರೆ ಇಲ್ಲಿ ಎಲ್ಲರೂ, ಆದ್ರೂ ಯಾರೂ ಗಮನ ಕೊಟ್ಟಿಲ್ಲ. ಇಲ್ಲಿ ಜಯಣ್ಣ ಅವರು